ನಮಸ್ಕಾರ ವೀಕ್ಷಕರೇ, ನಾನು ನಿರೂಪಕಿ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ನಿಮಗೋಸ್ಕರ ಡಿಕೆ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ದೇವು ಪೂಜಾಬಾಳ ಅವರ ಸಾರಥ್ಯದಲ್ಲಿ ಪ್ರಾರಂಭವಾಗಿದೆ. ಈ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಏನಪ್ಪಾ ಅಂತಂದ್ರೆ, ಚಿಕ್ಕವರಿಂದ ದೊಡ್ಡವರವರೆಗೂ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ತಾಜಾ ಸುದ್ದಿ ಸಮಾಚಾರಗಳನ್ನ, ನಿಮ್ಮ ಸುತ್ತಮುತ್ತಲು ನಡೆಯುವಂತಹ ವಿಶೇಷ ಸುದ್ದಿ ಸಮಾಚಾರಗಳನ್ನ, ನಿಮ್ಮ ಊರು, ತಾಲೂಕು ಹಾಗೂ ಜಿಲ್ಲೆ, ರಾಜ್ಯ, ದೇಶದ ಸಮಗ್ರ ಸುದ್ದಿಯನ್ನ ನೀವು ಈ ಒಂದೇ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪಡೆಯಬಹುದಾಗಿದೆ. ಮತ್ತೆ ತಡ ಮಾಡ್ತಾ ಇದ್ದೀರಾ? ಕೂಡಲೇ ನಮ್ಮ ಡಿಕೆ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ಮರೆಯದೆ ಬೆಲ್ ಐಕನ್ನ ಒಡಿರಿ ಅಂತ ಹೇಳ್ತಾ, ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಸನ್ಮಾನ ಸಮಾರಂಭ. ತಾಳಿಕೋಟಿ ತಾಲೂಕಿನ ಬೇಲೂರ ಕ್ರಾಸ್ ಕೊಡಗಾನೂರ್ದ ಜೆಎಸ್ಎಸ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿಗಳು ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಹಿನ್ನೆಲೆ ಹಾಗೂ ಈ ಸಂಸ್ಥೆಯಿಂದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಸೋಮವಾರ ಹಮ್ಮಿಕೊಳ್ಳಲಾಯಿತು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ನಾವದಗಿ ಬೃಹನ್ಮಠದ ಶಟಸ್ಥಲ ಬ್ರಹ್ಮಶ್ರೀ ರಾಜಗುರು ರಾಜೇಂದ್ರ ಒಡೆಯರ್ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 3ನೇ ಸ್ಥಾನ ಪಡೆದ ವಿದ್ಯಾರ್ಥಿನಿ ಸೌಪರ್ಣಿಕಾ ಪಾಟೀಲಗೆ ವಿಶೇಷ ಸನ್ಮಾನ ಹಾಗೂ ಉತ್ತಮ ಅಂಕಗಳನ್ನು ಪಡೆದ ಮತ್ತು ನವೋದಯ, ಸೈನಿಕ ಹಾಗೂ ಸ್ಪರ್ಧಾತ್ಮಕ ವಸತಿ ಶಾಲೆಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಮಕ್ಕಳ ಈ ಸಾಧನೆಗೆ ಕಾರಣೀಕರ್ತರಾದ ಸಂಸ್ಥೆಯ ಕಾರ್ಯದರ್ಶಿ ಸಾಹಿಬಗೌಡ ಗಬಸಾವಳಗಿ ಹಾಗೂ ಶಿಕ್ಷಕ ವೃಂದಕ್ಕೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ಸಿದ್ದನಗೌಡ ಗಬಸಾವಳಗಿ, ಕೊಡಗಾನೂರು ಕ್ಲಸ್ಟರ್ ಸಿಆರ್ಸಿ ಸಂಗಮೇಶ ಎಂಪಾಲ್ಕಿ, ಶಾಲೆಯ ಮುಖ್ಯ ಗುರುಮಾತೆ ವಿಜಯಲಕ್ಷ್ಮಿ ಗಬಸಾವಳಗಿ ಒಳಗೊಂಡು ಗಣ್ಯರು, ಮಕ್ಕಳ ಪೋಷಕರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಡಿಕೆ ನ್ಯೂಸ್ ಕನ್ನಡ. ಮುಕ್ತಿಯ ಮತ್ತು ಮಹಾಮಂಗಲ ಅನ್ನುವಂತಹ ಪದ್ಧತಿಯನ್ನ ನಾವೆಲ್ಲ ನೋಡ್ಕೊಂಡು ಬಂದೀವಿ. ಒಂದು ಹಳ್ಳಿ ಒಳಗ ಒಂದು ಮಠ ಇತ್ತಪ್ಪ ಅಂದ್ರೆ ಒಂದು ಆಧ್ಯಾತ್ಮಿಕ ಚಿಂತನೆ ನಡೀತೈತಿ. ಒಂದು ಹಳ್ಳಿ ಒಳಗ ಒಂದು ಒಳ್ಳೆ ದವಾಖಾನೆ ಇತ್ತು, ಒಳ್ಳೆ ಡಾಕ್ಟರ್ ಇದ್ನಪ್ಪ ಅಂದ್ರ ಅಲ್ಲಿ ರೋಗಗಳೇ ಕಡಿಮೆ ಆಗ್ತವ. ಹಂಗ ಒಂದು ಹಳ್ಳಿ ಒಳಗ ಒಂದು ಶಿಕ್ಷಣ ಸಂಸ್ಥೆ ಅನ್ನೋದು ಚೆನ್ನಾಗಿತ್ತಪ್ಪ ಅಂದ್ರ ಶಿಕ್ಷಣ ಕ್ರಾಂತಿ ಆಗತ್ತ ಅನ್ನಕ ಸಾಕ್ಷಿ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಜೆಎಸ್ಎಸ್ ಸ್ಕೂಲ್ ಸಾಕ್ಷಿ ಆಗೈತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಾಜ್ಯಕ್ಕೆ 3ನೇ ಸ್ಥಾನ ಇರಬಹುದು, ಆದ್ರೆ ನಮ್ಮ ಭಾಗಕ್ಕ ನಾವು ರಾಜ್ಯದ 3ನೇ ಸ್ಥಾನವನ್ನು ಎಲ್ಲಿ ನೋಡ್ತಿದ್ವಪ್ಪ ಅಂದ್ರೆ ಉಡುಪಿ, ಮಂಗಳೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ನೋಡ್ತಿದ್ರು ರಾಜ್ಯಕ್ಕೆ 3ನೇ ಸ್ಥಾನ. ಆ ರಾಜ್ಯಕ್ಕೆ 3ನೇ ಸ್ಥಾನ ಇರ್ಬೋದು, ಆದ್ರೆ ನಮ್ಮ ಈ ಭಾಗದ ಉತ್ತರ ಕರ್ನಾಟಕ ಭಾಗಕ್ಕೆ ಅದು 1ನೇ ಸ್ಥಾನ ಅಂತ ಭಾವನೆಯೊಳಗೆ ನಾವು ಇಟ್ಕೋಬೇಕಾಗ್ತದ. ಅದು ನಮ್ಮ 1ನೇ ಸ್ಥಾನನೇ. ಅದು ನಮ್ಮ ಊರಿನ ನಮ್ಮ ಸಂಗನಗೌಡರ ಮಗಳು ಇವತ್ತು ಈ ಭಾಗಕ್ಕೆ ಒಂದು ಹೆಮ್ಮೆ ತರುವಂತಹ ಕೆಲಸವನ್ನ ಸಂಗನಗೌಡ ಪಾಟೀಲ್ ಅವರು ಸುಪುತ್ರರು ಮಾಡಿದ್ದಾರೆ. ಅದು ಕೂಡ ನಮಗೆ ಬಹಳ ಸಂತೋಷವನ್ನ ತಂದುಕೊಟ್ಟರೆ. ನಾವದಿಗೆ ಅಷ್ಟೇ ಅಲ್ಲ, ಈ ಭಾಗದ ಎಲ್ಲ ಈ ನಾಡನ್ನಿಗೆ ಹೆಮ್ಮೆ ತರುವಂತ ಕೆಲಸವನ್ನ ಆ ವಿದ್ಯಾರ್ಥಿಯನ್ನ ಮಾಡಿದ್ದಾರೆ. ಇದಕ್ಕೆ ಪ್ರೋತ್ಸಾಹ ಶಿಕ್ಷಕರು ಕೂಡ ಬಹಳ ಪ್ರೋತ್ಸಾಹ. ಇವತ್ತು ಕೆಲವೊಂದು ವಿಚಾರಗಳನ್ನು ನೋಡಿದ್ರು ನಾನು, ಮತ್ತೆ ಕೆಲವೊಂದು ವಿದ್ಯಾರ್ಥಿಗಳು ಬಹಳ ಅದ್ಭುತ ವಿಚಾರವನ್ನ ಹೇಳಿದ್ರು. ಯಾವಾಗಲೂ ಗುರು ಅನ್ನುವ ಶಕ್ತಿ ಹಿಂದಿತ್ತಪ್ಪ ಅಂದ್ರೆ ಗುರು ತಾನೇ ಹೋಗಿ ಮುಟ್ತಾವಂತ. ಹಂಗ ನಿಮ್ಮ ಗುರಿ ಅನ್ನೋದು ಬಹಳ ಚಂದ ಇತ್ತು, ಹಿಂದೆ ಸಮರ್ಥವಾದ ಗುರು ಇದ್ದಾನ ಅಂತ ಇವತ್ತು ಈ ಸಂಸ್ಥೆಯಲ್ಲಿ ಇವತ್ತು ಶಿಕ್ಷಣವನ್ನು ಬಹಳ ಹೆಚ್ಚಿರುವಂತಹ ಕೆಲಸವನ್ನ ಇವತ್ತ ನಮ್ಮ ಶಿಕ್ಷಕರಾದವರೆಲ್ಲರೂ ಕೂಡ ಸಲೀಂ ಸರ್ ಆದಿಯಾಗಿ, ವಿನಾಯಕ್ ಸರ್ ಆದಿಯಾಗಿ ಎಲ್ಲರೂ ಕೂಡಿ ಈ ಸಂಸ್ಥೆಗೆ ನಾವು ರೊಕ್ಕಕ್ಕಾಗಿ ಪಗಾರಕ್ಕಾಗಿ ನಾವು ಬಂದಿಲ್ಲ. ಈ ಸಂಸ್ಥೆ ಅನ್ನೋದು ನಮ್ಮದೈತಿ, ಈ ಸಂಸ್ಥೆ ನಮ್ಮದಂತ ತಿಳ್ಕೊಂಡು ಏನೋ ಭಾವನೆದೊಳಗ ಇಲ್ಲಿ ಶಿಕ್ಷಣವನ್ನ ಮಕ್ಕಳಿಗೆ ಕಲಿಸ್ತಾ ಇರಲ್ಲ. ಅದು ನಿಜವಾದ ಕೂಡ ದೊಡ್ಡ ಕೆಲಸ ಅನ್ನುವಂತ ಮಾತನ್ನ ನೀವೆಲ್ಲರೂ ಅರ್ಥ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ನೀವೇ ಕೂಡ ಪ್ರೋತ್ಸಾಹ ಕೊಡ್ರಿ, ನೀವೇ ಕೂಡ ಆ ಮಕ್ಕಳ ಕಡೆ ಗಮನವನ್ನು ಕೊಡ್ರಿ. ಆ ಮಕ್ಕಳಿಗೆ ನೀವೇ ಕೂಡ ಮೊಬೈಲ್ ಅನ್ನು ಹಿಡಿಯಬಾಡ್ರಿ. ಯಾಕಂದ್ರ ಮಕ್ಕಳ ಪಾಲಕರ ಮುಖಾಂತರವಾಗಿ ಇವತ್ತು ಶಾಲೆ ಒಳಗ ಅಭ್ಯಾಸವನ್ನ ಕಲಿಸ್ತಾರ. ಬಂದು ನಿಮ್ಮ ಮನೆ ಒಳಗ ಮಕ್ಕಳು ಏನು ಮಾಡ್ತಾವ ಅಂತ ನೋಡುವಂತ ಪ್ರಜ್ಞೆ ಕೂಡ ತಂದೆ ತಾಯಿಗಳಿಗೆ, ಪಾಲಕರಿಗೆ ಇದ್ರೆ ಮಾತ್ರ ನಿಮ್ಮ ಮಕ್ಕಳು ಜೀವನದೊಳಗೆ ಯಶಸ್ಸು ಬರಕ್ಕೆ ಕಾರಣ ಆಗ್ತಾರ ಅಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ
ನಮ್ಮ ಸಂಸ್ಥೆ JSS ಸಂಸ್ಥೆ ಇನ್ನೂ ಉತ್ತರವಾಗಿ ಬೆಳೀಲಿ. ನಮ್ಮ ಸಲೀಂ ಸರ್ ಜನವರಿಯಲ್ಲಿ ಹೇಳಿದಂತ ಮಾತು ರಾಜ್ಯಕ್ಕೆ ಇವತ್ತು 3ನೇ ಸ್ಥಾನ ತಂದು ಕೊಟ್ಟೈತಿ. ಮುಂದಿನ ವರ್ಷ ರಾಜ್ಯಕ್ಕೆ ಪ್ರಥಮ ಸ್ಥಾನ ತಂದು ಕೊಡುವಂತ ಶಕ್ತಿ JSS ಸ್ಕೂಲಿಗೆ ಬರಲಿ ಅಂತ ಆಶಿಸಿ ನಮ್ಮ ಆಶೀರ್ವಚನಕ್ಕೆ